ಅಲ್ಲ ಮಕ್ಕೊಂಡು ನನ್ನ ಗಂಡ ಈಕಿ ಅಡುಗೆ ಮನ್ಯಾಗ ಕೆಲಸ ಮಾಡಿದ್ಬಿಟ್ಟು ಅವ್ನು ಏನು ಎಪ್ಸಾಕೊಂಟಾಳ ಏನು ಮಾಡ್ತಾಳೆ ನೋಡ್ತಾನೆ ಗಪ್. ರೀ ರೀ ಹ್ಞೂ ರೀ ಒಂದು ಈಟ ಹೇಳ್ರಿ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕೈತಿ. ಏನು ವಿಷಯ? ಹೇಳ್ರಿ ಹೇಳ್ತೇನೆ ಏನಂತ. ಏನು ಹೇಳು. ಒಟ್ಟು ಮಲ್ಕೊಂಡವನಂತೂ ಎಬ್ಬಿಸ್ಬಿಟ್ಟು ಏನು ವಿಷಯ ಹೇಳು. ರೀ ಅದು ಅದು ನಮ್ಮ ತಮ್ಮಗ ಆಕ್ಸಿಡೆಂಟ್ ಆಗೈತಂತ್ರಿ. ಭಾಳ ಪೆಟ್ಟು ಹತ್ತೈತಂತ. ತಲೆನ ಸಾಕಷ್ಟು ಪೆಟ್ಟು ಹತ್ತಿ ಹೊಲಿಗೆ ಬಿದ್ದು ಆಪ್ರೇಷನ್ ಮಾಡಿದಾರಂತ. ನಮ್ಮವ್ವ ನಾ ಅನ್ಸ್ತೇನಂತ ನನ್ನ ಮುಂದೆ ಒಂದು ವಿಷಯನೂ ಹೇಳಿಲ್ಲ. ಈಗ ಈಗ ಮನೆಗೆ ಕರ್ಕೊಂಡು ಬಂದಾರಂತ. ಅದಕ್ಕೆ ಫೋನ್ ಹಚ್ಚಿದ್ದು ಅದನ್ನು ಹೇಳತ್ತಿದ್ರ. ಇನ್ನು ಅತ್ತಿ ಮಾವಿಗೆ ಹೇಳಿರ ಅದು ಏನು ಅನ್ನಿಸ್ತತೋ ಏನೋ ಅವ್ರು ಏನಂತಾರನೋ ಭಯಕ್ಕೆ ನಾನು ನಿಮ್ಗೆ ಹೇಳಕತ್ತೀನಿ ರೀ. ಒಂದು 2 ದಿನ ಹೋಗಿ ಬರ್ತೀನಿ ರೀ. ಒಂದು 2 ದಿನ ಇದ್ದು ಹೊಡ್ಕೊಂಡು ಬರ್ತೀನಿ ರೀ. ನಮ್ಮ ತಮ್ಮ ಅಂದ್ರೆ ನನಗೆ ಭಾಳ ಜೀವ ಅದಾನ್ರಿ. ಕಳಿಸ್ಕೊಡ್ರಿ. ಅಲ್ಲ ಹೆಂಗಾಕತಿ ಮನ್ಯಾಗ ನಾನು ಬಾಡ್ಗೆ ಹೋಗಿ ಬರವ ಅವು ಒಬ್ಬಕ್ಕೆ ಈಗೆಲ್ಲ ಎದಕ್ಕೆ ಆರಾಮಾಗಿತ್ತಂತಲ್ಲ ಮನೆಗೆ ಹೋಗಿದಾರ. ಫೋನ್ ಹಚ್ಚಿ ವಿಚಾರಿಸ್ಕೊಂತ ಇರು. ಬೇಕಂದ್ರೆ ನಾನು ಬಾಡ್ಗೆ ಹೋಗುವ ಕಡೆ ಹೋಗಿ ನೋಡ್ಕೊಂಡು ಬರ್ತಾನಂತ. ಈಗೇನು ಬೇಡ. ರೀ ನಿಮ್ಮ ಕೈ ಮುಗಿದು ಕೇಳ್ಕೊಳಕತ್ತೀನಿ. ನನಗೆ ನನ್ನ ತಮ್ಮ ಅಂದ್ರೆ ಇಬ್ಬರು ಜೀವ. ಅವಂಗೆ ಆಕ್ಸಿಡೆಂಟ್ ಆಗೈತೆ. ನಾನು ನೋಡ್ಬೇಕಂತ ಭಾಳ ಜೀವ ಹರಿಯಾಕತೈತಿ. ಅವಾಗಿಂದ ಬಂದು ಹೇಳ್ಬೇಕನ್ನತ್ತೀನಿ. ನೀವು ನಿದ್ದಿನ ಮಾಡತ್ತಿದ್ರಿ ಎಬಸ್ಬಾರ್ದಂತ ಸುಮ್ಮನೆ. ಆದರೂ ನಾನು ತಡ್ಕೊಳಕ್ಕಾಗಲಿಲ್ಲ ರೀ. ನಾಳೆ ಬೆಳಿಗ್ಗೆ ಹೋಗಿ ಬರ್ತೇನೆ ರೀ. ನಿಮ್ಮ ಕೈ ಮುಗಿದ್ಬೇಕಾದ್ರೆ ಕಾಲು ಬೀಳ್ತೇನೆ. ಇಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ನಾನು 2 ದಿನ ಇದ್ದು ನೋಡ್ಕೊಂಡು ಬಂದ್ಬಿಡ್ತೀನಿ. ಇಲ್ಲ ನಂಗಿಲ್ಲ, ಹೋಗಿ ಬರ್ತೀನಿ ರೀ. ಅಲ್ಲ ಈಕೆ 2 ದಿನ ಹೋದ್ಲಂದ್ರೆ ಆರಾಮತ್ತ ನಾನು ಅಲ್ಲೇ ಇರ್ಬೋದಲ್ಲ. ಸುಂದರಿ ಮನ್ಯಾಗ ನನಗೂ ಅವಕಿ ಜೊತೆ ಇದ್ದಂಗೆ ಆಕೈತಿ, ಮಾತಾಡ್ದಂಗೆ ಆಕೈತಿ. ಇಲ್ಲಿ ಈಕೆ ನನ್ನ ಕೇಳೋಕ್ಕೂ ಕ್ವಶನ್ ಏನೂ ಇರೋದಿಲ್ಲ. ಬಾಡಿಗೆ ಹೋಗ್ತಾನಂತೆ ಹೇಳಿ ನಾನು ಜುಮ್ ಅಂತ ಅಡ್ಡಾಡ್ಬೋದು. ಆಯ್ತಾಯ್ತು ಹೋಗ್ಲಿ ಈಕಿನ ಕಳ್ಸಿರಾಯ್ತು. ರೀ ಏನು ವಿಚಾರ ಮಾಡಕತ್ತೀರಿ? ಬಿತ್ರಿ ತವ್ರ ಮನೆಗೆ ಹೋಗೋದಂದ್ರೆ ಏನಾರ ಒಂದು ನೆವ ತೆಗಿತಾಳೆ. ಗಂಡ ಹೇರ ನಾ ಕಳಿಸ್ತಾನೆ ಅನ್ಕೊಂಡೇನ. ಹೆಂಗೆ ಹೊಕ್ಕಿ ನಾನು ನೋಡ್ತೇನೆ ಗಪ್. ಆಯ್ತಾಯ್ತು ಇಷ್ಟಕ್ಕೆಲ್ಲ ಯಾಕೆ ಕೈ ಮುಗಿದು ಒಳ್ಳೇದು ಮಾಡ್ತಿ? ನೀ ಏನು ಬೇರೆದವ್ರ ಮನೆಗೆ ಹೊಕ್ಕನು ಎಲ್ಲರೂ ಹೊಕ್ಕನು ಏನು ಹೊಟ್ಟೆ ಹೊಡ್ಯಕ್ಕೆ ಹೊಕ್ಕನು ಅನ್ನತ್ತೇನ? ನೋಡಿ ಬರಕ್ಕೆ ಹೊಕ್ಕನು ಅನ್ನತ್ತಿ. ಆಯ್ತು ಒಂದು 2 ದಿನ ಒಂದು 3-4 ದಿನ ಇದ್ದು ಬಾ. ಇದ್ದು ನಿಮ್ಮ ತಮ್ಮನ ನೋಡಿಕೊಂಡು ಒಂದು 2 ದಿನ ನೀನು ರೆಸ್ಟ್ ತೊಗೊಂಡು ಬಾ. ಭಾಳ ಮನ್ಯಾಗ ಇಲ್ಲೂ ಕೆಲಸ ಭಾಳ ಆಕೈತಿ. ಒಂದು 2 ದಿನ ರೆಸ್ಟ್ ತೊಗೊಂಡು ಬಂದೆ ಅಂದ್ರೆ ನಿಂಗೂ ಆರಾಮಾಕೈತಿ. ನಾನು ಹಂಗೆ ನೀ ಏನಂತಿ ಅಂತ ನೋಡಿರಿ ನೀ ಅಳಕ ಹತ್ತಿ ಬಿಟ್ಟಿಲ್ಲ. ಆಯ್ತಾಯ್ತು ಹೋಗಿ ಬಾ. ಅವ್ವ ಅಪ್ಪನ ಜೊತೆ ನಾ ಮಾತಾಡ್ತೇನೆ. ಆತ್ರಿ ಹಂಗಾರೆ ನಾ ಹೋಗಿ ಬರ್ತೀನಿ. ಮತ್ತು ಹಂಗೆ ಹೆಂಗೆ ಹೋಗೋದು? ಒಂದು 2 ಚಪಾತಿ, ಒಂದು 20 ರೊಟ್ಟಿ, ಒಂದು 2 ಥರ ಪಲ್ಯ ಮಾಡಿಕೊಂಡು ರವೆ ಉಂಡೆ ಸ್ವೀಟ್ ಏನಾರು ರವೆ ಉಂಡೆ ಮಾಡಿ ಕಟ್ಕೊಂಡು ಹೋಗ್ತೇನೆ ರೀ. ಇವತ್ತು ರವೆ ಉಂಡೆ ಮಾಡಿಕೊಂಡು ಚಪಾತಿ ಮಾಡಿ ಇಟ್ಕೋತೀನಿ. ಶೇಂಗಾ ಚಟ್ನಿ ಗುರೆಳ್ಳು ಚಟ್ನಿ ಮಾಡ್ಕೋತೀನಿ. ಕೆಂಪು ಖಾರ ಕುಟ್ಟಿಟ್ಕೋತೀನಿ. ನಾಳೆ ಬೆಳಿಗ್ಗೆ ಎದ್ದಕಿನ ಪಟಾಪಟ ರೊಟ್ಟಿ ಬಡಿದು ಪಲ್ಯ ಮಾಡಿ ಕಟ್ಕೊಂಡು ಹೋಗ್ತೇನೆ ರೀ. ಆಯ್ತು ಹಂಗೆ ಈಡಗೆ ಮಾಡಿಬಿಡ್ರಿ ರವೆ ಉಂಡೆ. ನನಗೂ ರವೆ ಉಂಡೆ ಅಂದ್ರೆ ಭಾಳ ಇಷ್ಟ. ನಾನು ತಿನ್ನಕ್ಕೆ ಬರ್ತೈತಿ. ಒಂದಿಷ್ಟು ಈಡಗೆ ಕಟ್ಟಿಬಿಡು. ಆಯ್ತು ರೀ, ಅಷ್ಟೇ ಮಾಡೋಣಂತ ರೀ. ಹಂಗಾರ ಅತ್ತಿ ಮಾವನ ಮುಂದೆ ನೀವು ಹೇಳ್ತಾರನ? ನಾ ಮಾತಾಡ್ತೇನೆ ಅಪ್ಪ ಅವ್ವ ಜೋಡಿ. ನೀ ಏನು ವಿಚಾರ ಮಾಡ್ಬೇಡ. ನೀವು ಹೋಗಿ ಎಲ್ಲ ಅಡುಗೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳು. ರವೆ ಉಂಡೆ ಇಲ್ಲೊಂದು 20 ಜಾಸ್ತಿನೇ ಕಟ್ಟು. ಅಲ್ಲಿ ಎಷ್ಟೋ ಕಟ್ಕೊಂಡು ಹೋದಿ ಮತ್ತು ಅಲ್ಲಿ ಒಂದು ಅರ್ಧ ಕಟ್ಕೊಂಡು ಹೋಗು, ಇಲ್ಲೊಂದು ಅರ್ಧ ಇಟ್ಟು ಹೋಗು. ಹಂಗೆ ರೀ. ಮನ್ಯಾಗ ಅಕ್ಕಿ ಇಟ್ಟೈತಿ. ಒಂದಿಟ್ಟು ಪುಟಾಣಿನೂ ಅದಾವೆ. ಅದನ್ನ ಮಿಕ್ಸಿಗೆ ಹಾಕಿ ಚಕ್ಲೆನೂ ಮಾಡಲಿ ಬಿಡ್ಲೇನ್ರಿ? ನಿಮ್ಗೆ ಬೇಕಂದ್ರೆ ಇಲ್ಲಷ್ಟು ಮಾಡಿ ಇಟ್ಟೋಕ್ಕೇನಿ. ತವ್ರ ಮನೆಗೆ ಹೊಕ್ಕನಂದ್ರೆ ಏನು ಇಲ್ಲತ್ತಿಲ್ಲ ಖುಷಿ ಹೋಗ್ತೈತಿ ಬಿಡು. ಆಯ್ತಾಯ್ತು ಹೋಗು ಮಾಡು. ನಿಂಗೆ ಏನು ತಿಳಿತೈತಲ್ಲ ಅದನ್ನೆಲ್ಲ ಮಾಡಿ ಮತ್ತೆ ಇಲ್ಲಷ್ಟು ಇಡು ಏನು. ಆಯ್ತು ರೀ. ಎಲ್ಲ ಬಡ ಬಡ ಮಾಡಕ್ಕೆ ರೆಡಿ ಮಾಡ್ಕೋತೀನಿ. ಮಾಡ್ತೇನೆ ಗಪ್. ನೀನು ಅದು ಹೆಂಗೆ ಹೋಗಿ ಅಡುಗೆ ಮನ್ಯಾಗ ಹೊಕ್ಕು ಅಡುಗೆ ಮಾಡ್ತೀನಿ ಅಂತ ನಾನು ನೋಡೇ ಬಿಡ್ತೇನೆ. ಹಿಕ್ಕಿ ಹೋದ್ಲಂದ್ರೆ ನನಗೂ ಸುಂದ್ರಿ ಮನೆಗೆ ಹೋಗಕ್ಕೆ ನನಗೂ ಚಲೋ ಆಕೈತಿ. ಹಾಳಾಗಿ ಹೋಗ್ಲಿ. ನಮ್ಮಪ್ಪ ನಮ್ಮವನ ಮೊದಲು ಹೇಳಿ ಒಪ್ಪಿಸಿ ಆಮೇಲೆ ಮಾಡ್ತೇನೆ ಸುಂದ್ರಿ ಮನೆಗೆ ಹೋಗಿ ಕೆಲಸ. ಬಡ ಬಡ ರವೆ ಹುರಿದು ತುಪ್ಪ ದ್ರಾಕ್ಷಿ ಗೋಡಂಬಿ ಹಾಕಿ ಅದ್ರಾಗ ರವೆ ಹಾಕ್ಬಿಡ್ತೇನೆ. ಬಡ ಬಡ ಮಾಡ್ತೀನಿ ಮತ್ತು ನಮ್ಮ ಅತ್ತಿ ನೋಡಿ ಅಂದ್ರೆ ಬೈಯಾಕೆ ನಿಂದಿರ್ತಾರೆ. ರವೆ ಹುರಿದಾಯ್ತು, ತೆಗೆದ ತುಪ್ಪ ಗೋಡಂಬಿ ಇಡ್ತೀನಿ. ಬಡ ಬಡ ತುಪ್ಪ ಗೋಡಂಬಿ ದ್ರಾಕ್ಷಿ ಖರ್ಜೂರ ಮನಕ ಎಲ್ಲ ಹಾಕಿ ರವಾನ ಹುರಿದದನ್ನ ಇದ್ರಾಗ ಹಾಕಿ ಕಲ್ಸೀನಿ. ಇನ್ನು ಬಡ 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 ಇದೆಷ್ಟು ಇದಾತಂದ್ರೆ ಪಾಕ ಬಂದ್ ಮಾಡಿ ಉಂಡೆ ಕಟ್ತಾನೆ. ಆಯ್ತಾಯ್ತು ಬಡ ಬಡ ಕಟ್ಟಿ ಇಟ್ಬಿಡ್ತಾನೆ. ಇಷ್ಟು ದ್ರಾಕ್ಷಿ ಗೋಡಂಬಿ ನೋಡಿ ಅಂದ್ರೆ ಮತ್ತೆ ನಮ್ಮ ಅತ್ತಿ ಬೈತಾರೆ, ಎಲ್ಲಿಂದ ಇದನ್ನು ಮಾಡಿದೆ ಅಂತ. ಎಲ್ಲ ಇವ್ರು ತಂದು ಕೊಟ್ಟಾರ ಕರೆ ನಮ್ಮ ಅತ್ತಿ ಬೈದ ಬಿಡ್ತಾರೆ. ಬಡ ಬಡ ಇದನ್ನು ಮಾಡಲೇಬೇಕು. ನಾನು ಫಸ್ಟ್ ಟೈಮ್ ಉಂಡೆ ಮಾಡ್ಕೊಂಡು ಚಕ್ಲೆ ಮಾಡ್ಕೊಂಡು ಕಟ್ಕೊಂಡು ಕಸ ನಮ್ಮ ಮನೆಗೆ ಹೋದ್ನಂದ್ರೆ ಎಷ್ಟು ಖುಷಿ ಆಕ್ಕಾರ ಅಲ್ಲ.
ನಾನು ಗಂಡನ ಮನೆಯಿಂದ ಎಲ್ಲ ಅಡುಗೆ ಕಟ್ಕೊಂಡು ಹೋಗ್ಬೇಕು. ನಮ್ಮವ್ವ ಅಯ್ಯೋ ನನ್ನ ಮಗಳು ಅಡುಗೆ ಕಟ್ಕೊಂಡು ಬಂದೈತೆ ಅನ್ಬೇಕು. ನನಗರ ಭಾಳ ಖುಷಿ ಆಕೈತಿ. ಅದಕ್ಕೆ ಮಾಡಕತ್ತೀನಿ ನಾನು. ರವೆ ಉಂಡೆರ ಬಾಯಾಗಿಟ್ರೆ ಮಿದುವಂಗೆ ಹಂಗೆ ಎಷ್ಟು ಚಂದ ಕರಗಾಕತ್ತಾವ. ನನಗರ ಭಾಳ ಇಷ್ಟ ಆತು ರವೆ ಉಂಡೆ. ಇಷ್ಟು ಫಸ್ಟ್ ಟೈಮ್ ಕಟ್ಟಿ ಅನ್ಕರಿ ಎಷ್ಟು ಚಲೋ ಕಟ್ಟಿದ್ದಾನೆ. ಇವನಿಲ್ಲೇ ಇದ್ರ ಮೇಲೆ ಇಡ್ತೀನಿ. ಚಕ್ಲಿ ಅಷ್ಟು ಇದನ್ನು ಮಾಡಿಕೊಂಡು ಅಯ್ಯವ್ವ ಎಲ್ಲ ಆಯಿತು. ಮನೆಗೆ ಚಕ್ಲಿಗಳು, ಅವ್ರಿಗೂ ಚಕ್ಲಿ, ಮನೆಗೆ ರವೆ ಉಂಡೆ, ನಮ್ಮೂರಿಗೂ ರವೆ ಉಂಡೆ, ಚುಮ್ಮರಿ ಏಟ್ ಹಚ್ಚಿಟ್ಟೇನಿ. ಇವ್ರು ಹಾಕ್ಕೊಡಂದ್ರೆ ಹಾಕ್ಕೊಟ್ಟು ಕಾಯಿಪಲ್ಲೆ ಅಂತೂ ಎಲ್ಲ ತಂದಿಟ್ಟ ನನ್ನ ಗಂಡ. ಬಡ ಬಡ ನಾಳೆ ಪಲ್ಯ ಅದು ಎಲ್ಲ ಮಾಡ್ಕೋತೇನೆ. ಅಯ್ಯೋ 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 ನಿನ್ನ ಹೆಜ್ಜೆ ಅಡಗ್ಲಿ, ನಿನ್ನ ಸದಿಗೆ ಕಟ್ಟಿ ಸಿಂಗಾರ ಮಾಡಲಿ. ನನ್ನ ಮನೆ ಮಸೂತಿ ಮಾಡಕತ್ತಿಯಲ್ಲ, ನನ್ನ ಮನೆ ಗುಡಿಸ್ಕೊಂಡ ಅಂತ ಮಾಡಕತ್ತಿ. ಇಷ್ಟು ಉಂಡಿ, ಇಷ್ಟು ಚಕ್ಲೆ, ಇಷ್ಟು ಚುಮ್ಮರಿ, ಅಯ್ಯೋ 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 ಕಾಯಿಪಲ್ಯನ ಅದು ಏನು ತರಿಸಿದೆಯೋ, ಏನೇನು ತರಿಸಿದೆಯೋ ನೀನು, ಏನಿಟ್ಟಲ್ಲ ಎಲ್ಲ ಮನೆ ಎಲ್ಲ. ಅಯ್ಯೋ ದೇವ್ರೇ ಶಿವನ ಪರಮಾತ್ಮ. ಅತ್ತಿ ಇವ್ರು ನಿಮ್ಮ ಮುಂದೆ ಹೇಳಿಲ್ಲನ್ರಿ, ಇವರೇ ಎಲ್ಲ ತಗೊಂಬಂದು ಕೊಟ್ರಿ. ಅದು ಮನ್ಯಾಗ ನಾ ಅಕ್ಕಿ ಹಿಟ್ಟು ಮತ್ತು ಪುಟಾಣಿ ಹಿಟ್ಟು, ನಾನಾ ಪುಟಾಣಿನ ಅದನ್ನು ಹಿಟ್ಟು ಮಾಡೀನಿ ರೀ. ಅದನ್ನು ಮಾಡಿ ಚಕ್ಲೆ ಮಾಡೀನಿ. ರವಾನ ಇವರೇ ತಗೊಂಬಂದು ಕೊಟ್ರಿ. ಚುಮ್ಮರಿ ರವೆ ಕಾಯಿಪಲ್ಲೆ ನಿಮ್ಮ ಮುಂದೆ ಹೇಳಿಲ್ಲನ್ರಿ ಇವ್ರು. ಏನಂತ ಹೇಳ್ಬೇಕಲ್ಲ, ಏನಂತ ಹೇಳ್ಬೇಕಮ್ಮ, ಏನೂ ಹೇಳಿಲ್ಲ ನನ್ನ ಮುಂದೆ. ನನಗೆ ಹೇಳ್ದೆ ಇಷ್ಟೆಲ್ಲ ಹೆಂಗೆ ತಂದು ಕೊಟ್ಟ ಊರು ಮುಲ್ಲ. ಕಟ್ಕೊಂಡು ಹೆಂಡ್ತಿ ಬಂದಾಳ ಅಂತ ಅಂದ್ರೆ ಹೆತ್ತ ಅವ್ಗ ತಂದಿಗೆ ಏನು ಹೇಳ್ದಂಗೆ ಏನು ಯವ್ವ ಏನು ತುಪ್ಪ ಗೋಡಂಬಿ ದ್ರಾಕ್ಷಿ ಹಾಕಿ ಅಯ್ಯೋ ಉಂಡೆ ಕಟ್ಟಿದಿ ಯವ್ವ ಇದನ್ನು. ಚಕ್ಕಲಿ ನೋಡಿ ಇಷ್ಟು ಕರಿ ಕೊಡೋದು ಏನು 1 ಕಿಲೋ 2 ಕಿಲೋ ಏನು ಹೋತಾನೋ. ಚುಮ್ಮರಿ ಹೆಚ್ಚಿದಿ ಅಯ್ಯೋ ದೇವ್ರೇ ಪರಮಾತ್ಮ. ಇದ್ದದನ್ನ ಮನ್ಯಾಗಿಂದೆಲ್ಲ ಗುಡಿಸ್ಕೊಂಡ ಅಂತ ಮಾಡಿಬಿಟ್ಟೆನ. ಏನು ನೀವು ವಾರದ ವಾರ ಆಗ್ಬೇಕಲ್ಲಿ. ನಿಮ್ಮ ಮಾವು ಗೊತ್ತಾತ ನೀನು ಕಾಲು ಮೇಲೆ ಹೊಡಿತಾನ. ಅತ್ತಿ ನೀವೇನು ಚಿಂತೆ ಮಾಡಬೇಡ್ರಿ. ಎಣ್ಣೆ ಖಾಲಿಯಾಕತ್ತಂತ ಗೊತ್ತಿದ್ದ ಇವರು ಬೇರೆದ ಬಾಡಿಗೆ ಬರುವಾಗ ಇನ್ನೊಂದೆರಡು ಪ್ಯಾಸೆಂಜರ ಜಾಸ್ತಿ ಹತ್ತಿದ್ರಂತ. ಅದರದ್ದು ರೊಕ್ಕ ಬಂದಿತ್ತಂತ. ಅದನ್ನು ಇವರು ಇರಲಿ ನೀವು ಮತ್ತೆ ಊರಿಗೆ ಹೋಗ್ಕನ ಅತ್ತಿ ಅಂಥೇಳಿ ಎಣ್ಣೆ ಪಾಕಿಟು, ದ್ರಾಕ್ಷಿ, ಗೋಡಂಬಿ, ಒಂದು ತುಪ್ಪದ ಡಬ್ಬಿ, ಇದು ಕಾಯಿಪಲ್ಲೆ ಮತ್ತು ಎಲ್ಲ ತೊಗೊಂಡು ಬಂದಿರ್ರಿ. ಚಕ್ಲಿ ಕಾಕಾಕ ಜವಾನು ಎಳ್ಳು ಏನೇನು ಎಲ್ಲ ಹೇಳಿದ್ನಲ್ಲ ಎಲ್ಲ ತೊಗೊಂಬಂದಿದ್ರಿ. ಅದನ್ನೆಲ್ಲ ನಾ ಮನೆಯಾಗಿಂದು ಏನೇನೋ ಒಂದು ಚೂರು ಬಾಂಡೆಷ್ಟು ಬಿಟ್ಟು ಏನೂ ಮುಟ್ಟಿಲ್ರಿ. ಎಲ್ಲನೂ ಇವ್ರು ತಂದು ಕೊಟ್ಟಿದ್ರಾಗಿಂದ ಮಾಡಿದ್ದೇನೆ ರೀ. ಇದು ನೋಡ್ರಿ ನಾ ಕೈಯಾಗ ಹಿಡ್ಕೊಂಡಲ್ಲ ಚಕ್ಲೆ ಮತ್ತು ಇವು ನನ್ನ ಅಂತೇಲಿರೋ ಉಂಡೆ ಇವನಿಷ್ಟ ಊರಿಗೆ ಒಯ್ತೇನೆ ರೀ. ಅಲ್ಲೇ ನಿಮ್ಮ ಅಂತೇಲಿ ಇಟ್ಟೇನ್ರಲ್ಲ ಆ ದೊಡ್ಡ ಇದ್ರಾಗ ಟ್ರೇದಾಗ ಉಂಡೆ ಅವು ಚಕ್ಲೆ ಚುಮ್ಮರಿ ಅಲ್ಲೇ ಮನೆಗಿರವು. ಇಲ್ಲೇ ಮನ್ಯಾಗ ತಿನ್ನಾಕನ ನೀವು ಎಲ್ಲರೂ ತಿನ್ಲಂತೇಳಿ ಅವನ್ನ ಜಾಸ್ತಿ ಮಾಡೇನಿ ರೀ. ಇವಿಷ್ಟ ಸಾಕ್ರಿ ಊರಿಗೆ ಒಯ್ಯಾಕ. ಇವು ಎರಡೋ ಥರ ಒಯ್ತೇನೆ ರೀ. ಚುಮ್ಮರಿ ಅದ್ರಾಗ ಒಂದು ದಿವ್ಸ ಮನೆಗೆ ಇಡ್ತೇನೆ ರೀ, ಒಂದು ದಿವ್ಸ ಒಯ್ತೇನೆ ರೀ. ಇಷ್ಟ ರೀ. ಮತ್ತು ಇದು ಕಾಯಿಪಲ್ಲೆನ ನಾಳೆ ಬಡ ಬಡ ಪಲ್ಯ ಮಾಡ್ತೇನೆ. ಇನ್ನು ರಾತ್ರಿ ಕುಂತ್ಕೊಂಡು ಚಪಾತಿ ಮಾಡ್ತೇನೆ ರೀ. ಚಪಾತಿ ಅಷ್ಟು ಮಾಡೀನಂದ್ರೆ ರೀ ಬೆಳಿಗ್ಗೆ ಎದ್ದಾಕಿನಂದ್ರೆ ರೊಟ್ಟಿ ಒಂದು 20 ರೊಟ್ಟಿ ಮನೆಗೆ 20 ರೊಟ್ಟಿ ಕಟ್ಕೊಂಡು ಹೋಗಾಕ 40 ರೊಟ್ಟಿ ಮಾಡ್ತೇನೆ ರೀ. ಒಂದು 2 ಥರ ಪಲ್ಯ ಮಾಡ್ತಾನೆ, ಇಲ್ಲೂ ಅಟ ಅಲ್ಲೇ ಅಟ. ಈಗ ಶೇಂಗಾ ಚಟ್ನಿಗಳು ಅಷ್ಟು ಮಾಡಿ ಇಡ್ತೇನೆ ರೀ ಅತ್ತಿ. ಏನೂ ಒಯ್ಬೇಕಾಗಿಲ್ಲ. ಎಲ್ಲಿ ಹೋಗತ್ತೀನಿ, ಯಾರು ಹೇರಿ ನೀನು ಹೋಗಂತೇಳಿ. ಏನು ನೀ ಬಂದು ನಾನು ಕೇಳಿದೆವು ಮನೆ ಹಿರಿಯರಾಗಿ ಒಂದಿಟ್ಟು ಕಿಮ್ಮತ್ತು ಕೊಡೋದು ಗೌರವ ಕೊಡೋದು ಏನೂ ಇಲ್ಲನ. ಅಲ್ಲ ಒಂದು ಮಾತು ನೀ ಅತ್ತಿ ನಮ್ಮ ಮಾವನ ಬಂದು ಕೇಳಿ, ಮಾವ ಅತ್ತಿ ನಾನು ಹಿಂಗೆ ಊರಿಗೆ ಹೋಕ್ಕೇನಿ ರೀ ಮತ್ತು ನಾ ಹಿಂಗೆ ಉಂಡೆ ಪಂಡೆ ಕಟ್ತೇನೆ ಅಂತ ಏನಾರ ಒಂದು ವಿಷಯ ಹೇಳಿದೇನ. ನಮಗೆ ಹೇಳ್ದೆ ಹಿರಿತನ ಮಾಡಿ ಹೆಂಗೆ ಈಗ ಹಿರಿತನ ಮಾಡಕತ್ತೇನ. ನಾವು ಮನ್ಯಾಗ ಹಿರಿಯನಾಗ ಇರಾಕಾಗಲಿ ನಿಂದು ಹಿರಿತನ ನಡೆಯಕತ್ತೇನೆ ಈ ಮನ್ಯಾಗ. ಯವ್ವ ಎದಕ್ಕೆ ಒದರಾಕತ್ತೀವಿ ಒಂದು ಸಲ ಅಲ್ಲಿ ಕೇಳ್ಸಾಕತ್ತೈತಿ ನಿನ್ನ ಬಾಯಿ. ಈ ಮಲ್ಕೊಂಡು ನಾವು ಎದ್ದು ಬನ್ನಿ ಎದಕ್ಕೆ ಒದರಾಕತ್ತೀವಿ ಒಂದು ಸಲ ಮಲ್ಕೊಳಕ್ಕೆ ಬಿಡ್ದಲ್ಲ ಏನು ಬಿಡ್ದಲ್ಲ ಸಾಕಾಗಿ ಹೋಗಿತ್ತು ನನಗೆ. ಅಲ್ಲಲ್ಲ ಚಂಗ್ಲಿಯ ಹೆಂಡತಿಗೆ ಜಲ್ ಸುರಿದು ನಾಯೇನಿ. ಊರು ಮುಲ್ಲ ಒಂದಿನಾನು ಅವಾಗ ಮಟ್ಟು ಅಂತ ಕೇಸ ಒಂದಿನಾರ ತಂದು ಕೊಟ್ಟಿದ್ದೇನ ಉಂಡಿ ಪಂಡಿ ಮಾಡಂತೇಳಿ. ಏನು ಕಟ್ಕೊಂಡು ಹೆಂಡತಿಗೆ ಇಷ್ಟೆಲ್ಲ ರೇಷನ್ ತಂದು ಹೋಗಿದ್ದಿ ಮನ್ಯಾಗ. ಅಂದ್ರೆ ತವ್ರ ಮನೆ ಹೊಂಟ ಅಂತ ಹೆಂಡತಿ ಮನೆಯವ್ರು ಅಷ್ಟು ನಿನಗೆ ಇದಾಗಿದಾರನ ಹಿತ. ಯವ್ವ ನಂಗೇನು ಯಾರು ಹಿತಾನೂ ಆಗಿಲ್ಲ ಕಿತಾನೂ ಆಗಿಲ್ಲ ಏನು ಎಲ್ಲರೂ ಅಷ್ಟೇ. ನನಗೆ ಆಕೆ ಅವ್ರನಿಗೆ ಆಕ್ಸಿಡೆಂಟ್ ಆಗೈತಿ ನೋಡಕ್ಕೆ ಹೋಗ್ಕನಂದ್ಲ. ಆತು ನಮ್ಮವ್ವ ನಮ್ಮ ಅಪ್ಪಗೆ ನಾ ಹೇಳ್ತೀನಿ. ನಮ್ಮವ್ವ ನಮ್ಮ ಅಪ್ಪ ಹಂಗೇನು ಅನ್ನೋದಿಲ್ಲ. ಆತು ಮಾಡ್ಕೊ ಅಂತ ಅಂದಿದ್ದೇನೆ ನಾ. ನೀವು ಮಾಡ್ಕೊಲಿ ಆಮೇಲೆ ಎದ್ದು ಹೀರಾತಂದ್ರೆ ಇಲ್ಲಿ ಬಂದು ಚಾಲೂ ಮಾಡಿದೆಯಲ್ಲ ರಾಗಾನ. ಕುನಿ ಇದನ್ನಾರ ಯಾಕೆ ಮನ್ಯಾಗ ಇಟ್ಟಿದಿ. ಅಟ್ಟು ಬಿಕ್ಕೊಂಡು ಹೋಗೋಣ. ನಮ್ಗೇನು ಬೇಕಾಗಿಲ್ಲ. ಈಕೆ ಏನೇ ಹಾಕಿ ಏನು ಮಾಡಿ ಇಟ್ಟಿರ್ತಾಳೆ ಯಾರಿಗೆ ಗೊತ್ತ. ಬಿಕ್ಕೊಂಡು ಹೋಗೋಣ. ಆತು ಬಿಡು ಲಕ್ಷ್ಮಿ, ಅದೆಲ್ಲ ನೀನು ಅದನ್ನು ಇಡಾಕ ಹೋಗ್ಬೇಡ ಮನ್ಯಾಗ. ನಾನು ಪೂರ್ತಿಕಷ್ಟ ಕೊನೆಯಾಗ ತಂದಿಡು, ನಾ ಬಂದಾಗ ತಿಂತೇನೆ. ಉದ್ದದನ್ನ ಎಲ್ಲ ಏನೈತಲ್ಲ ಯಾವ ಉಂಡೆ ಕಟ್ಟಿದಿ ಏನು ಚಕ್ಲೆ ಮಾಡಿದ್ಯಲ್ಲ ಎಲ್ಲ ಚುಮ್ಮರಿ ಪಮ್ಮರಿ ಎಲ್ಲ ತಗೋ. ಚಪಾತಿ ಉಂಡೆ ಏನೇನು ಮಾಡ್ಕೊ ಒಂದು ವಾರ ಇದ್ದು ಬಾ, ನಾ ಹೇಳ್ತಾನೆ. ಏನು ಹೇಳ್ದಂಗೆ ಕುನಿ ನಿಮ್ಮ ಅಪ್ಪರ್ಲೆ ಐತಿ ನೀನು ಲಟ್ಟಿಸ್ತಾನೆ ನೀನು. ಏನು ಲಟ್ಟಿಸ್ತಿ ಬೆನಿ? ಏನು ಲಟ್ಟಿಸ್ತಿ? ಅಲ್ಲ ಅಲ್ಲಿ ಅಜಯನ್ ಹೆಂಡತಿ ದಿನ ಬೆಳಕಾತ್ರು ಮುಂಜಾನೆಯಿಂದ ಸಂಚಾನ ಅಲ್ಲಿ ಹೋಗ್ತಾಳೆ. ಸಂಜೆಗೆ ಮಲ್ಕೊಳಕ್ಕೆ ಇಲ್ಲಿ ಬರ್ತಾಳೆ. ಮತ್ತು ಆಕಿಗೊಂದು ನ್ಯಾಯ ಈಕಿಗೊಂದು ನ್ಯಾಯನ. ಮನ್ಯಾಗ ಇಷ್ಟೆಲ್ಲ ಕೆಲಸ ಮಾಡ್ತಾಳೆ, ಬಗ್ಸಿ ಮಾಡ್ತಾಳೆ, ಶಗನ ಬಳಿತಾಳೆ, ಎಮ್ಮೆ ಹಿಡ್ತಾಳೆ, ಅಡುಗೆ ಮಾಡ್ತಾಳೆ, ಮನೆದೆಲ್ಲ ಸ್ವಚ್ಛ ಮಾಡ್ಕೋತಾಳೆ, ಅಮ್ಮನ ನೋಡ್ಕೋತಾಳೆ, ನಿನ್ನ ನೋಡ್ಕೋತಾಳೆ, ಅಪ್ಪನ ನೋಡ್ಕೋತಾಳೆ, ಬಿಟ್ರೆ ನನ್ನ ನೋಡ್ಕೋತಾಳೆ, ಅವ್ರನ್ನೂ ನೋಡ್ಕೋತಾಳೆ. ಹೊಳ್ಳಿ ಈಕಿಗೆ ಒಂದಿನ ತವ್ರ ಮನೆಗೆ ಹೋಗಕ್ಕೆ ಹಕ್ಕಿಲ್ಲ ಅಂದ್ರೆ ಮತ್ತು ಅಕ್ಕಿಗೆ ಯಾಕೈತಿ?
ಆಕಿ ದೊಡ್ಡ ಶ್ರೀಮಂತರ ಮನೆ ಮಗಳು. ಆಕಿ ಸಾಕಟ್ಟು ಕೋಟ್ಯಾಧೀಶ್ವರ ಅದಾಳ ಆಕಿ. ಆಕಿಗೇನು ಕಮ್ಮಿ ಆಗೈತೆ ಅಂತ ಕೇಳ್ತೀವಿ ನೀ ಮುಲ್ಲ? ಲಕ್ಷ್ಮಿ, ಯಾರ ಮಾತು ಕೇಳಕೋಬೇಡ. ನಿನ್ನ ಗಂಡ ಅದಾವ, ನಾ ಹೇಳಕತ್ತೀನಿ. ಏನೇನೈತಲ್ಲ ಎಲ್ಲ ಕಟ್ಕೋ. ಎಲ್ಲ ಉಂಡಿ ನಾ ತಂದ್ರೆ ರೇಷನ್ ಯಾರು ಬಂದು ನಾ ಕೇಳ್ತಾರೆ, ನಾನು ನೋಡ್ತೀನಿ. ಮುಂದಿನ ನಾ ಎದುರ್ಸಕ್ಕೆ ರೆಡಿ ಅದೇನಿ. ನೀ ಎಲ್ಲ ಕಟ್ಕೊಂಡು ನಡಿ. ನಾನು ನಿನ್ನ ಬಿಟ್ಟು ಅತ್ತ ನನ್ನ ಬಾಡಿಗೆ ಐತಿ. ನಾಳೆ ಬೇಡ, ಇಂದ ಇಷ್ಟ ಕಟ್ಕೋ. ಅಲ್ಲೇ ಹೋಗುವಾಗ ಏನ್ರ ಇನ್ನೊಂದು ಅಂಗಡಿಯ ಪಳಾರ್ ತಗೋ. ರೊಟ್ಟಿ ಪಟ್ಟಿ ಏನು ಬೇಡ, ಇಷ್ಟ ಕಟ್ಕೊಂಡು ನಡಿ. ನಾನು ಬಿಟ್ಟು ಹೋಕೆ ನೀನು. ರೀ ಬ್ಯಾಡ ಬಿಡ್ರಿ. ಅತ್ತಿಗೆ ಎದುರಾಗಿ ಮನ್ಯಾಗ ಸಿಟ್ಟು ಮಾಡ್ಕೊಂಡು ಹೋಗೋದು ಚಲೋ ಅಲ್ಲ. ಅತ್ತಿ ಬೇಡ ಅನ್ನತಾರಲ್ಲ, ಇವೆಲ್ಲ ಇಲ್ಲೇ ಇರುವಲ್ಲ ಬಿಡ್ರಿ. ನನಗೆ ಆ ಅಂಗಡಿ ಪಳಾರು ಬೇಡ, ಏನೂ ಬೇಡ. ಹೋಗಾಕಟ್ಟು ಅವಕಾಶ ಮಾಡಿಕೊಡ್ರಿ. ನಾ ಹೋಗಿ ನಮ್ಮ ತಮ್ಮನ ನೋಡ್ಕೊಂಡ್ರೆ ಬರ್ತೀನಿ. ನನಗಿವೆಲ್ಲ ಏನು ಬೇಡ. ನನಗೆ ಆಸೆ ಆಗಿತ್ತು, ನಮ್ಮ ತಮ್ಮಗೆ ರವೆ ಉಂಡೆ ಅಂದ್ರೆ ಭಾಳ ಇಷ್ಟ. ಬಾಯಿ ಬಿಟ್ಟು ಕೇಳಿದ್ದ, ರವೆ ಉಂಡೆ ಕಟ್ಕೊಂಬ ಯಾಕ, ನೀ ಭಾಳ ಚಲೋ ಮಾಡ್ತಿ ಅಂತೇಳಿ. ಅದಕ್ಕೆ ಕಟ್ಕೊಂಡು ಹೊಂಟಿದ್ನಿ. ಇವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಸುಳ್ಳ ಬ್ಯಾಡ ಬಿಡ್ರಿ. ತಾಯಿ ಊರು ಮಳ್ಳಿ ಗಂಡನ ಮುಂದೆ ಎಷ್ಟು ನಾಟಕ ಮಾಡ್ತಾಳ ನೋಡ. ನಾಟಕ ನನ್ನ ಮಗನಿಗೆ ಎತ್ತಿ ಎತ್ತಿ ಹಿಡಿಯಾಕತ್ತಾಳ. ನನ್ನ ಮಗನ ಕಣ್ಣಾಗ ನನಗೆ ಕುಚ್ಚು ಹಂಗೆ ಮಾಡಾಕತ್ತಾಳ. ಅಯ್ಯೇ ಈಕಿ ನಾಟಕಗಾರ್ತಿ. ನಾಟಕ ಕಂಪನಿಯಿಂದ ಬಂದಂಗೆ ಅದಾಳ. ಯವ್ವ, ಏನು ಮಾತಾಡಕತ್ತಿ ನೀನು? ಅಲ್ಲಾಗ ನೆಲ್ಗೆ ಇಟ್ಕೊಂಡು ನೆಟ್ಟಗೆ ಮಾತಾಡಕಲ್ಕೋ. ಆಕೆ ಏನು ನಾಟಕ ಮಾಡಕತ್ತಾಳ? ನಾನು ಕಟ್ ಅಂತ ಹೇಳಿದ್ದೇನೆ. ಮನೆಗೂ ಕಟ್ಟು, ಅಲ್ಲಿಗೂ ನಿಮ್ಮ ಮನೆಗೂ ಕಟ್ಕೊ ಅಂತ. ಪಾಪ ಒಂದ ಮಾಡೈತಿ. ನೀನು ಒಂದು ಮಾತು ಕರೆದಿಲ್ಲ. ಮಾತಾಡು ಮಾತು ನೋಡಿ ಇವನು. ಏನು ಚೆಂದಾಗಿ ಮಾತಾಡಕಲ್ಕೊ. ಮೊದಲು ಹೆಂಗೆ ಮಾತಾಡಬೇಕು, ಹೆಂಗೆ ಬಿಡಬೇಕು ಅನ್ನೋದು. ನೀ ಯಾಕೋ ಈ ಸಲ ಇತ್ತೀಚೆಗೆ ಭಾಳ ಕಲಿಯತ್ತೀವಿ ಅಲ್ಲ. ಸಣ್ಣ ಸೊಸಿ ಬಂದಾಳ ಈಕಿನ ಭಾಳ ಒಂಥರ ನೋಡ್ಕೊಳಕತ್ತಿ. ಹಿಂಗೆ ಮಾಡಾಕತ್ತಿ ಅಂದ್ರೆ ನೋಡು, ಕರ್ಕೊಂಡು ಹೋಗಿ ಬ್ಯಾರೆ ಉಳಿದು ಬಿಡ್ತೇನೆ. ಉಳಿತಿ. ನಿನಗಿಲ್ಲಿ ಅವು ಬೇಡಗ್ಯಾಳ, ಅಪ್ಪ ಬೇಡಗ್ಯಾನ. ಹೋಗಿ ಬ್ಯಾರೆ ಉಳಿದು ಏನು ಮಾಡ್ತಿ? ಕಟ್ಕೊಂಡು ಹಿಂದೆ ಸಿಕ್ಬಿಟ್ಟಾಳು. ತರ್ತರ ಮಾಡಿ ಹಾಕ್ತಾಳೆ. ಯಾಕೆ ಒಂದೇನಾರು ರೇಷನ್ ತಂದು ಹೋಗುದು ಮಾಡ್ಯವ ಅಂತ ನೀ ಅಂದಿದ್ದೆ ನನಗೆ? ಭಲೆ ಮಾಡಿ ಕಟ್ಟಿ ಒಗೆದು ಬಿಡ್ತಿದ್ದಿ. ಮಾಡ್ತಿ ಒಣಗಿದ್ದು ಎರಡು ಕರಿ ಹೊಡಿ ಬಿಟ್ರೆ ಒಂದು ಎರಡು ಬಿಟ್ರೆ ಏನು ಬರ್ತದೆ ನಿನಗೆ? ಒಂದು ಎರಡು ಚಕ್ಲೆ ಮಾಡ್ತೀನಿ ನೋಡು, ಅದು ಕರಿ ಚಕ್ಲೆ ಬಿಟ್ರೆ ಒಂದು ಎರಡು ಕರಿ ಹೊಡಿ. ಇವಿಷ್ಟು ಬಿಟ್ಟು ನಿನಗೆ ಇಷ್ಟು ವರ್ಷ ಆತ ಏನು ಮಾಡಿದಿ, ಏನು ಹಾಕಿದಿ ಮಕ್ಕಳಿಗೆ? ಏನು ತಂದು ಹೋಗೋದ್ರ ನಿನಗೆ ಏನಾಗೋದೈತಿ? ಬಂದಾಳ ಸೊಸಿ ಮಾಡಾಕತ್ತಾಳ, ಹಂಗೆ ಮಾಡ್ಯವ್ವ ಅಂತಿ ಕೆಲಸ. ಯವ್ವ ಮಗಳ ಮಾಡಂದ್ರೆ ಎಷ್ಟು ಬೇಕು ಅಷ್ಟು ಪ್ರೀತಿಲೇ ಮಾಡ್ತಾಳಾಕಿ. ಮಾಡಾಕಿನ ಒಂಥರ ನೋಡ್ತೀನಿ ನೀನು. ನೀ ಹಿಂಗೆ ಮಾಡೋದಕ್ಕೆ ನನಗೆ ಇಷ್ಟ ಆಗತ್ತಿಲ್ಲ. ಈಗ ಹೇಳಾಕತ್ತಾನ ಕೇಳು. ಆಕಿ ಕಿರಿಕಿರಿ ಮಾಡೋದಾಗ್ಲಿ, ಆಕಿಗೆ ಏನಾರ ಮಾಡೋದಾಗ್ಲಿ ಮಾತಾಡ್ರೆ ನಾ ಮಾತ್ರ ಆಕಿನ ಕರ್ಕೊಂಡು ಬ್ಯಾರೆ ಉಳಿತ ನೋಡು. ಇದ ಕಡಿ ಆಕಿನ. ಅಕ್ಕಿ ಬಗ್ಗೆ ನೀ ಏನಾರ ಹೋಗಿ ಅಪ್ಪನ ಮುಂದೆ ಚಾಡ ಹೇಳಿರಿ, ಅಪ್ಪಗ ಈಗ ನಾನು ಕರ್ಕೊಂಡು ಹೋಗಿ ಬಿಡ್ತಾನೆ. ಚಾಡ ಹೇರಿ ನಾ ಬಿಡು ಮಗನ ಅಲ್ಲ. ಮತ್ತು ಲಕ್ಷ್ಮಿ, ಒಂದ ಮಾತು ಹೇಳಕತ್ತಾನ ನಿಂಗೆ, ಪಟ್ಕನ ಎದ್ದೇಳ. ಇದನ್ನ ಏನೈತಲ್ಲ ಈ ಉಂಡಿ ಪಂಡಿ ಚಕ್ಲೆ ಏನೇನು ಚುಮ್ಮರಿ ಮಾಡಿದಿ ಎಲ್ಲ ಕಟ್ಕೊ. ಮನ್ಯಾಗ ಒಂದು ಬಿಡ್ಬೇಡ. ಅಲ್ಲೇನ ಅತ್ತಿಗೂ ಮನ್ಯಾಗ ನೀನು ನನಗೆ ಹಾಕೊಡಂತೆ, ನಾ ಅಲ್ಲೇ ತಿಂತೇನೆ. ಕಟ್ಕೊಂಡು ಎದ್ದ ಬಿಡೋದು ರೆಡಿಯಾಗಿ ನಡೆದ ಬಿಡು. ನಾ ಬಿಟ್ಟು ಕಸ ನಮ್ಮ ಕೆಲಸ ಇದು ಬಾಡಿಗೆ ಹೋಗೋಣ. ಮತ್ತು ಸುಮ್ಮ ಈಗ ಹಾಕತ್ತಾನೆ ಹಿಂದಾಗಡೆ ಇವರು ಬ್ಯಾಡ ಅಂದರು, ನೀವು ಓದಿ ಆಮೇಲೆ ಹಿಂದಾಗಿ ನಾನು ನೀನು ಜಗಳ ಮಾಡೋದ ಬೇಡ. ನಡಿ ಕಟ್ಕೊಂಡು ನಡಿ. ಮೊದಲು ಹೋದಾರ ಹೋಗ್ಲಿಕ್ಕೆ ಆಕೆ ಹೆಂಗೆ ಹೊಳ್ಳಿ ಈ ಮನೆಗೆ ಕಾಲು ಇಡ್ತಾಳೆ ನಾನು ನೋಡಿ ಬಿಡ್ತಾನೆ. ಆಕೆಗೆ ಈ ಮನ್ಯಾಗ ಕಾಲು ಇಡೋಕೆ ಅವಕಾಶ ಇಲ್ಲ ಅಂದ್ರೆ ನಾನು ಈ ಮನೆಗೆ ಕಾಲು ಇಡೋದಿಲ್ಲ. ಆಕೆ ಯಾವಾಗ ಬರ್ತಾಳ ಅವಾಗ ಬರ್ತೇನೆ. ನೀವು ಕರೆದ್ರೆ ನಾ ಬರ್ತೇನೆ, ಇಲ್ಲಾಂದ್ರೆ ಆಕಿನ ಕರ್ಕೊಂಡು ಎಲ್ಲಾರ ಅಲ್ಲೇ ಮನೆ ಮಾಡ್ತಾನೆ. ಏನಾರ ಮಾಡ್ಕೊಂಡು ಹಾಳು ಬಾಯಿ ಬಿಡು. ಏನಾರ ಹೇರ ಮನೆ ಬಿಟ್ಟು ಹೋಗೋಣಂತ ಅಂಜಿಕೆ ಆಗ್ತಾನೆ. ಇದೊಂದು ಅಂಜಿಕೆ ಕಲ್ತು ಬಿಟ್ಟಾನ. ಆತು, ನೀನು ಹೆಂಡತಿ ಮಾತು ಕೇಳು. ನಂದೇನು ಮಾತು ಕೇಳ್ಬೇಡಪ್ಪ. ನಂದೇನು ಮಾತು ಬಿಡು. ಹೋಗುವ ಎಲ್ಲ ನಮ್ಮ ಮನೆಯಾಗಿಂದ ಬಿಕ್ಕೊಂಡು ನೀನು ತವ್ರ ಮನೆಗೆ ಹೋಗಿ ತುಂಬು. ಏನು ಇಲ್ಲಿದ್ದು ಪಾಪ ಇಲ್ಲಿದೆಲ್ಲ ಹಾಳು ಮಾಡಿ ತವ್ರ ಮನೆ ತುಂಬೋದು ಬುಟ್ಟಿ. ತುಂಬು ರೀ ಬ್ಯಾಡ ಬಿಡ್ರಿ. ಸುಳ್ಳ ಇಲ್ಲಿಂದ ತೊಗೊಂಡು ಹೋಗಿ ಅಲ್ಲಿ ನಮ್ಮ ಮನೆಯವ್ರು ತಿಂದ್ರೆ ಅವ್ರು ಹೊಟ್ಟಿಗೆ ಹೊತ್ತಲ್ಲ. ಬೇಡ, ಇದಿಲ್ಲೇ ಇರಲಿ. ನಾನು ಹಂಗೆ ಹೋಗಿ ನೋಡ್ಕೊಂಬರ್ತೀನಿ. ಹಂಗೆ ಹೊಕ್ಕನಂದ್ರೆ ನಿನಗೆ ಯಾರು ಬೀಳ್ತಾವೀಗ? ಅಳೋದು ಬಿಟ್ಟು ಬಡ ಏನೈತಲ್ಲ ಮಾಡಿದ್ದ ಒಂದು ಚೂರು ಹಿಡ್ದಂಗೆ ಕಟ್ಕೊಂಡು ನೀವು ಬೆಳಿಗ್ಗೆ ತೊಳೆದು ಇಲ್ಲಿ ಇಟ್ಟು ನಡೆದು ಬಿಡು. ನಡಿ, ನಾ ಕರ್ಕೊಂಡು ಹೋಗಿ ಬಿಡ್ತಾನೆ. ನಡಿ. ಆಯ್ತು. ನೋಡಿದ್ರಲ್ಲ ಇವತ್ತಿನ ಕತೆ ಹೆಂಗೆ ಅನ್ನಿಸ್ತು ಅಂತ. ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ಖಾನಾಪುರ ಕಾರ್ಟೂನ್ ಚಾನಲ್ ಒಳಗೆ ಪೋಸ್ಟ್ ಹಾಕಿದ್ದೀನಿ ನೋಡ್ರಿ. ನಿನ್ನೆ ವಿಡಿಯೋದಾಗ ಪೋಸ್ಟ್ ಹಾಕಿದ್ದೀನಿ, ಮತ್ತು ಅದ್ರ ಲಿಂಕ್ನು ಅಲ್ಲಿ ಕೊಟ್ಟಿರ್ತೀನಿ. ಹಂಗೆ ಶಾರ್ಟ್ ವಿಡಿಯೋನು ಹಾಕಿದ್ದೀನಿ. ಅದರೊಳಗೆ ಮಸ್ತ್ ಬರಾಕತ್ತದ್ರಿ. ತಂದೆ ಇಲ್ಲದ ಮಗಳ ಜೀವನ ಹೆಂಗಿರ್ತೈತಿ, ತಂದೆ ಇಲ್ಲದ ಜೀವನ ಅಂತೇಳಿ ಕತೆ ಹೆಸರು ಐತ್ರಿ. ಮಸ್ತ್ ಐತಿ. ಒಂದೇ ಎಪಿಸೋಡ್ ಹಾಕಿದ್ದೀನಿ. ಟೈಮ್ ಬೇಕಲ್ಲ, ಇದಕ್ಕೂ ಹಾಕಬೇಕು ಅದಕ್ಕೂ ಹಾಕಬೇಕು. ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ರಿ, ಹಾಕ್ತೀನಿ. ಅದನ್ನು ನೋಡಿರಿ ಚಾನಲ್, ಅದನ್ನು ಬೆಳೆಸ್ರಿ ಅಂತ ಹೇಳ್ತೀನಿ. ಅದರದ್ದು ಬಂದು ಖಾನಾಪುರ್ UK ಕಾರ್ಟೂನ್ ಚಾನಲ್ ಅಂತೇಳಿ ಲಿಂಕ್ ಮಾತ್ರ ಪೋಸ್ಟ್ ಮಾಡಿದ್ದೀನಿ. ಮತ್ತು ಇದ್ರೊಳಗೆ ಏನದು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ಕೊಡ್ತೀನಿ. ಹಂಗನ ಮತ್ತು ಪ್ರತಿಯೊಂದು ಶಾರ್ಟ್ ವಿಡಿಯೋದೊಳಗೂ ಇನ್ನು ಮುಂದೆ ಆ ಥರದ ಲಿಂಕನ್ನು ಹಾಕಿರ್ತೀನಿ. ಹೋಗ್ರಿ ಪ್ಲೀಸ್ ನೋಡಿರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ ಕಮೆಂಟ್ ಮಾಡಿರಿ. ಬನ್ನಿ ಎಲ್ಲರೂ ಚಕ್ಲಿ ರವೆ ಉಂಡಿ ತಿನ್ನೋಣ.